ಎಸ್, ನಾನ್ ನಿಮ್ಮ ಅನನ್ಯ ಗೋಪಿನಾಥ್. ಶ್ರೀಕೃಷ್ಣನ ಬಗ್ಗೆ ಗೊತ್ತಿಲ್ಲದ ಸಂಗತಿಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಶ್ರೀಕೃಷ್ಣನಿಗೆ ಒಟ್ಟು 108 ಹೆಸರುಗಳಿವೆ. ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಸಮುದಾಯಗಳಿಂದ ಅವರನ್ನ ವಿಭಿನ್ನವಾಗಿ ಉಲ್ಲೇಖಿಸಲಾಗುತ್ತೆ. ಕೆಲವು ಪ್ರಸಿದ್ಧ ಹೆಸರುಗಳು ಗೋಪಾಲ, ದ್ವಾರಕಾಧೀಶ್, ಶ್ಯಾಮ್, ಮಖಾನ್ಚೋರ್, ಬಾಳಕೆ ಬಿಹಾರಿ ಇತ್ಯಾದಿ. ಎರಡನೇದು, ಶ್ರೀಕೃಷ್ಣನನ್ನು ತನ್ನ ತಲೆಯ ಮೇಲೆ ಧರಿಸಿರುವ ನವಿಲುಗರಿಯು ಶುದ್ಧತೆಯ ಸಂಕೇತವಾಗಿದೆ. ಇದು ರಾಧೆಯ ಮೇಲಿನ ಅವನ ಶುದ್ಧ ಪ್ರೀತಿ ಮತ್ತು ರಾಧಾಕೃಷ್ಣನ ಶಾಶ್ವತ ಬಂಧನವನ್ನ ಪ್ರತಿನಿಧಿಸುತ್ತೆ. ಮೂರನೇದಾಗಿ, ಕೃಷ್ಣ ಎಂದರೆ ಕಪ್ಪು ಅಥವಾ ಗಾಢ. ಇದು ಎಲ್ಲ ಆಕರ್ಷಕ ಎಂಬುದನ್ನ ಸೂಚಿಸುತ್ತದೆ. ನಾಲ್ಕನೇದಾಗಿ, ಹಿಂದೂ ಪುರಾಣದ ಪ್ರಕಾರ ಶಾಂತತೆ, ಶುದ್ಧತೆ, ಶಕ್ತಿ, ಅಳೆಯಲಾಗದ ಸೆಲುವು ಪ್ರತಿನಿಧಿಸಲು ಕೃಷ್ಣನನ್ನ ನೀಲಿ ಚರ್ಮದಲ್ಲಿ ಚಿತ್ರಿಸಲಾಗಿದೆ. ಶ್ರೀಕೃಷ್ಣನು ಶಿಶುವಾಗಿದ್ದಾಗ ತನ್ನ ಎದೆಹಾಲಿನ ಮೂಲಕ ಹೆಣ್ಣು ರಾಕ್ಷಸನಿಂದ ವಿಷಪೂರಿತವಾದ ಅವನ ಚರ್ಮವು ನೀಲಿ ಬಣ್ಣಕ್ಕೆ ತಿರುಗಿತು ಎಂದು ಉಲ್ಲೇಖಿಸಲಾಗಿದೆ. ಐದನೇದಾಗಿ, ಕಲ್ಕಿಯು ಶ್ರೀಕೃಷ್ಣನ ಕೊನೆಯ ಅವತಾರವಾಗಿದ್ದು ಅವರು ಅಧರ್ಮವನ್ನ ಕೊನೆಗೊಳಿಸಲು ಮತ್ತು ಸತ್ಯ ಯುಗವನ್ನ ಪ್ರಾರಂಭಿಸಲು ಕರಾಳ ಮತ್ತು ಅತ್ಯಂತ ವಿನಾಶಕಾರಿ ಅವಧಿಯ ಅಂತ್ಯವನ್ನ ಗುರುತಿಸಿದರು. ಆರನೇದಾಗಿ, ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ. ಏಳನೇದಾಗಿ, ಕೃಷ್ಣನಿಗೆ ರುಕ್ಮಿಣಿ ಸೇರಿದಂತೆ ಒಟ್ಟು 8 ಜನ ಪತ್ನಿಯರಿದ್ದರು. 8ನೇದಾಗಿ, ಶ್ರೀಕೃಷ್ಣನು ಪಾಂಡವರೊಂದಿಗೆ ಸಂಬಂಧ ಹೊಂದಿದನು. ಪಾಂಡವರ ತಾಯಿ ಕುಂತಿ ಮತ್ತು ಶ್ರೀಕೃಷ್ಣನ ತಂದೆ ವಾಸುದೇವ ಒಡ ಹುಟ್ಟಿದವರು. 9ನೇದಾಗಿ, ಗಾಂಧಾರಿಯ ಶಾಪವು ಶ್ರೀಕೃಷ್ಣನ ಮತ್ತು ಇಡೀ ಯದುವಂಶದ ಅವನತಿಗೆ ಕಾರಣವಾಯಿತು ಎಂದು ನಂಬಲಾಗಿದೆ. ಪಾಂಡವರು ಮತ್ತು ಕೌರವರ ನಡುವಿನ ಪ್ರಸಿದ್ಧ ಕುರುಕ್ಷೇತ್ರ ಯುದ್ಧವು ಗಾಂಧಾರಿಯ 100 ಮಕ್ಕಳನ್ನ ಕೊಂದಿತು. ಇದನ್ನ ಅನುಸರಿಸಿ ಕೃಷ್ಣನು ಆಕೆಗೆ ಸಾಂತ್ವನ ಹೇಳಲು ಬಂದಾಗ ಅವಳು ಗುಣಪಡಿಸಿದಳು. 10ನೇದಾಗಿ, ಶ್ರೀಕೃಷ್ಣನು ದೇವಕಿಯ 6 ಮಕ್ಕಳನ್ನ ಪುನರುಜ್ಜೀವನಗೊಳಿಸಿದನು ಎಂದು ಹೇಳಲಾಗುತ್ತದೆ. ಇದೇ ಶ್ರೀಕೃಷ್ಣನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.